ಸೊ ಇವತ್ತು ಯಾವ ನೈತಿಕತೆ ಇದೆ ನಾನು ಕೇಳ್ತೀನಿ, ಯಾವ ನೈತಿಕತೆ ಇದೆ ಇವರಿಗೆ? ಇವತ್ತು ಮಾಡಬಾರ್ದಂಥ ಕೆಲಸ ನಮ್ಮ ಕಣ್ಣು ಮುಂದೆ ಮಾಡ್ತಾ ಇದ್ದಾರೆ, ಆದರೆ ತೋರಿಸೋದಕ್ಕೆ ಮಾಧ್ಯಮಗಳಿಗೆ ಅವ್ರಿಗೂ ಕೂಡ ಆಗ್ತಾ ಇಲ್ಲ. ಮಾಧ್ಯಮ ಜಾಸ್ತಿ ತೋರಿಸಿದ್ರೆ ಮಾಧ್ಯಮಗಳನ್ನು ಮುಚ್ಚಿಬಿಡ್ತಾರೆ. ನಾಳೆ ಟಿ ವಿ ಚಾನೆಲ್ಗಳು ಇವ್ರ ಬಗ್ಗೆ ಟೀಕೆ ಜಾಸ್ತಿ ಮಾಡಿದ್ರೆ ಟಿ ವಿ ಚಾನೆಲ್ ನಾಳೆ ಅವ್ರ ಮೇಲೆ ರೇಡ್ ಮಾಡ್ತಾರೆ. ಎಲ್ಲ ಕಡೆ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇದು ನಮ್ಮ ಕಣ್ಣು ಮುಂದೆ ನಡೀತಾ ಉಂಟು. ದಿವಸ ನೀವು ಪೇಪರ್ ತೆಗೀರಿ, ಇವರ ಯಾರೊಬ್ಬರು ಕಾಂಗ್ರೆಸ್ ನಾಯಕರ ಮೇಲೆ ರೇಡು, ಇಡಿ ರೇಡು, ಅಥವಾ ಇನ್ನೊಂದು ವಿರೋಧ ಪಕ್ಷದವರು ಇನ್ನೂ ಬೇರೆಯವ್ರ ಮೇಲೆ ರೇಡು, ಜೈಲ್ಗೆ ಹಾಕ್ತೀವಿ ಅಂತ ಹೆದರಿಸುವಂಥದ್ದು ದಿನನಿತ್ಯ ನಡೀತಾ ಉಂಟು. ದಿನನಿತ್ಯ ಈ ಥರದ ಒಂದು ವ್ಯವಸ್ಥೆ ದೇಶದಲ್ಲಿ ನಿರ್ಮಾಣ ಆಗಿದೆ. ಮತ್ತು ಎಲ್ಲಿಂದ ಇದು ನಾವು ಅದರಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಈಗ ಅನೇಕ ವಿಷಯಗಳು ಹೊರಗೆ ಬರ್ತಾ ಉಂಟು. ಇದನ್ನು ಮುಚ್ಚಾಕೋದಕ್ಕೆ ಸರ್ವ ಪ್ರಯತ್ನ ಮೋದಿ ಸರ್ಕಾರ ಮಾಡಿದೆ. ಆದರೆ ಸುಪ್ರೀಂ ಕೋರ್ಟ್ ಅವರು ಅದಕ್ಕೆ ನಾವು ಮೆಚ್ಚಬೇಕಾಗ್ತದೆ. ಈ ಒಂದು ವಿಚಾರದಲ್ಲಾದರೂ ಅವರು ಈ ಸರ್ಕಾರಕ್ಕೆ ಮಣಿಯದೆ ಧೈರ್ಯವಾಗಿ ಅವರು ಕೋರ್ಟ್ ಆದೇಶ ಕೊಟ್ಟು ಈ ಮಾಹಿತಿಯೆಲ್ಲ ಹೊರಗೆ ಬರೋದಕ್ಕೆ ತಡ ಆಯ್ತಿದ್ದು. ಮೊದಲೇ ಇದು ನಿಲ್ಲಿಸಬೇಕಾಗಿತ್ತು. ಆದರೂ ಕೂಡ ಸತ್ಯಾಂಶ ಹೊರಗೆ ಬರ್ತಾ ಉಂಟು. ಇವ್ರಿಗೂ ಈ ಎಲ್ಲ ರೇಡ್ ಮಾಡೋದಕ್ಕೂ, ದುಡ್ಡು ಸಂದಾಯ ಆಗೋದಕ್ಕೂ, ಎಲ್ಲ ಮತ್ತು ಕಾಂಟ್ರಾಕ್ಟ್ ಸಿಗೋದಕ್ಕೂ ಎಲ್ಲ ಒಂದು ನೆಟ್ವರ್ಕ್ ನೆಕ್ಸಸ್ ಇವತ್ತು ಸ್ಪಷ್ಟವಾಗಿ ಜನರ ಮುಂದೆ ಇವತ್ತು ಗೊತ್ತಾಗ್ತದೆ. ನಾನು ಅದು ನೋಡಿದ್ದೀನಿ, ಗಮನಿಸಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ಥರದ ವಿಚಾರದ ಬಗ್ಗೆ ನಾನು ಹೆಚ್ಚಿನ ಹೇಳೋಕ್ಕೆ ಹೋಗಲ್ಲ. ಮಾನ್ಯ ಯಡಿಯೂರಪ್ಪನವರು ಸೀನಿಯರ್ ಲೀಡರು, ಮಾಜಿ ಮುಖ್ಯಮಂತ್ರಿಗಳು. ಅವ್ರ ವಿರುದ್ಧ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇನು ಅಂತ ತನಿಖೆ ಆಗಬೇಕು ಹೊರತು, ಕಾನೂನಾತ್ಮಕವಾದ ತನಿಖೆ ಆಗಬೇಕು. ಅದೇನು ಸತ್ಯಾಸತ್ಯತೆ ಅದು ಗೊತ್ತಾಗಬೇಕೇ ಹೊರತು, ನಾನು ಈಗ FIR ಆಗಿದ ತಕ್ಷಣವೇ ಯಡಿಯೂರಪ್ಪನವರು ನಾವು ದೋಷಿ ಅಂತ ನಾವು ಹೇಳೋಕ್ಕಾಗಲ್ಲ, ನಿರ್ದೋಷಿ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ತನಿಖೆ ಆಗಬೇಕು, ವಿಚಾರಣೆ ಆಗಬೇಕು. ಏನು ಮಾಹಿತಿ ಇದು ನಮಗೆ ಗೊತ್ತಿಲ್ಲ, ಅವ್ರು ಯಾರು ಅಂತಲೂ ಕೂಡ ಗೊತ್ತಿಲ್ಲ, ಅವ್ರ ಹಿನ್ನೆಲೆ ಏನು ಅಂತಲೂ ಕೂಡ ಗೊತ್ತಿಲ್ಲ. ಇಂಥದ್ದೆಲ್ಲ ಭಾಳ ಸೂಕ್ಷ್ಮವಾದಂಥ ವಿಚಾರಗಳು. ಯಾರನ್ನು ಕೂಡ ತೇಜೋವಧೆ ಮಾಡೋಕ್ಕೂ ಕೂಡ ನಾವು ಹೋಗಬಾರ್ದು. ಅದು ಕಾನೂನು ಪ್ರಕಾರ ಅದು ತನಿಖೆ ಆಗಲಿ, ಅದರ ಪ್ರಕಾರ ಏನಾಗಬೇಕು ಅದಾಗಲಿ. ರಾಜ್ಯದಲ್ಲಿ ನೋಡಿ, ಇವತ್ತು ನಮಗೆ ಕನಿಷ್ಠ ಒಂದು 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲುವಂಥ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಒಳ್ಳೆಯ ವಾತಾವರಣ ಇದೆ. ಮತ್ತು ದೇಶದ ಆಗ್ತಾ ಇರುವಂಥ ಅನಾಹುತ ಇವತ್ತು ಜನರಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಇವ್ರದ್ದು ಜಾಸ್ತಿ ಆಗೋಯ್ತು, ಇದೇ ಥರ ಹೋದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಅಂತ ಒಂದು ಸಾಮಾನ್ಯ ಜ್ಞಾನ ಇವತ್ತು ಭಾಳಷ್ಟು ಜನರಿಗೆ ಬಂದ್ಬಿಟ್ಟಿದೆ, ಎಲ್ರಿಗೂ ಬಂದಿದೆ. ಮತ್ತು ಸುಮ್ಮನೆ ಒಂದು ಪ್ರಚಾರದಿಂದನೇ ನಾವೆಲ್ಲ ಗೆದ್ದುಬಿಡ್ತೀವಿ ಮತ್ತು ಜನರ ಮನಸ್ಸನ್ನು ಡೈವರ್ಟ್ ಮಾಡಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸುಮ್ಮನೆ ಸಬ್ಜೆಕ್ಟನ್ನು ತೊಗೊಂಬರೋದು, ಅದರ ಬಗ್ಗೆ ಚರ್ಚೆ ಮಾಡಿಸೋದು. ಅದ್ರ ಜನರ ಬದುಕಿಗೆ, ಜನರ ಒಂದು ಇವತ್ತಿನ ವಸ್ತುಸ್ಥಿತಿ ಬಗ್ಗೆ ಏನು ಕನೆಕ್ಷನ್ ಇಲ್ಲ. ಈಗ CA ಅಂತ ಈಗ ಮಾಡುವಂಥದ್ದು, ಚುನಾವಣೆ 5 ವರ್ಷ ಹಿಂದೆ ಆದಂಥ ಕಾನೂನನ್ನು ಮೊನ್ನೆ ಅದನ್ನು ನೋಟಿಫೈ ಮಾಡ್ತಾರೆ. ಯಾಕೆ ಮೊದಲು ಯಾಕೆ ಮಾಡಲಿಲ್ಲ? ಸೊ ಜನರನ್ನು ಡೈವರ್ಟ್ ಮಾಡಬೇಕು. ಜನರಿಗೆ ನಿಜವಾದಂಥ ಇಶ್ಯೂಸ್ ಬಗ್ಗೆ ಚರ್ಚೆ ಆಗಬಾರ್ದು. ಏನು ಮೋದಿ ಇಲ್ದೇ ಈ ದೇಶದಲ್ಲಿ ಇದುವರೆಗೂ ಯಾರೂ ಏನೂ ಮಾಡಿಲ್ಲ. ಮೋದಿ ಬರೋವರೆಗೂ ಈ ದೇಶ ನರಕ ಆಗಿತ್ತು, ಈಗ ಸ್ವರ್ಗ ಆಗಿದೆಯಾ ಈ ದೇಶ? ಜನರ ಬದುಕೇನು ಭಾಳ ಹಸನಾಗೋಗಿದೆಯಾ? ಇವತ್ತು ನಿರುದ್ಯೋಗ, ಬೆಲೆ ಏರಿಕೆ, ಸಮಸ್ಯೆಗಳು, ಎಷ್ಟು ಕಷ್ಟದಲ್ಲಿದ್ದಾರೆ ಜನ. ಈಗ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ನಾವು ಕೊಡ್ತಾ ಇರೋದ್ರಿಂದ ಎಷ್ಟು ಜನರಿಗೆ ಇವತ್ತು ಇದರ ಸಹಾಯ ಆಗ್ತಾಯಿದೆ. ಯಾಕಂತೇಳಿ ಜನ ಕಷ್ಟದಲ್ಲಿದ್ದಾರೆ. ಆದ್ದರಿಂದ ಇವತ್ತು ನಿಜಾಂಶನೇ ಬೇರೆ. ಮತ್ತು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದೆ. ನಾವು ಏನು ಹೇಳಿದ್ದೇವೆ ಅದೆಲ್ಲ ಮಾಡ್ತಾಯಿದ್ದೀವಿ. ದಿನನಿತ್ಯ ನಮ್ಮ ಅಭಿವೃದ್ಧಿ ಕೆಲಸದಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಡ್ತಾಯಿದ್ದೀವಿ. ಹೊಸ ಯೋಜನೆಗಳು ಮಾಡ್ತಾಯಿದ್ದೀವಿ. ಹಿಂದಿನ BJP ಸರ್ಕಾರ ಆಗದೇ ಇರತಕ್ಕಂಥ ಕೆಲಸಗಳು ಎಲ್ಲವನ್ನು ಕೂಡ ನಾವು ನಮ್ಮ ಇಲಾಖೆ ತೊಗೊಳ್ಳಿ, ಯಾವುದೇ ಇಲಾಖೆ ತೊಗೊಳ್ಳಿ, ಸುಧಾರಣೆ ಮಾಡ್ತಾಯಿದ್ದೀವಿ, ಕ್ರಮ ತೊಗೊಳ್ತಾ ಇದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ, ಹೊಸ ಯೋಜನೆಗಳ ಘೋಷಣೆ ಮಾಡ್ತಾಯಿದ್ದೀವಿ. ಮತ್ತು ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ನಮ್ಮ ಜನರಿಗೆ ವಿಶ್ವಾಸ ಇದೆ. ಅದು ಅಧ್ಯಕ್ಷರಿಗೆ ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ಅವ್ರಿಗೆ ಕೇಳಬೇಕಾಗ್ತದೆ. ಯಾಕೆಂದರೆ ಅವರು ಅಧ್ಯಕ್ಷರು, ಅವ್ರಿಗೆ ಸಾಕಷ್ಟು ಮಾಹಿತಿ ಅವ್ರಿಗೆ ಇರ್ತದೆ. ಚುನಾವಣಾ ಹೊಸ್ತಿಲಲ್ಲಿ ಸಿಲಿಂಡರ್ ದರ ಇಳಿಕೆ ಆಯಿತು, ಮತ್ತೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ದರ. ನೋಡ್ರಿ, ಸಿಲಿಂಡರ್ ದರ ಏನಾದರೂ ಮೋದಿ ಅವರಿಗೆ
ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿವಸ ಅದಕ್ಕೆ ಕಾಯ್ತಾ ಕೂತ್ಕೊಂಡಿದ್ರು. ಅವತ್ತು ಘೋಷಣೆ ಮಾಡ್ತಾರೆ. ಎಷ್ಟು ಇಳಿಕೆ ಮಾಡಿದ್ರು? 100 ರೂಪಾಯಿ ಇಳಿಕೆ ಮಾಡಿದ್ರು. ನಾನು ಹೇಳ್ತೀನಿ, ನಿಜವಾಗ್ಲೂ ಅವ್ರಿಗೆ ನೈತಿಕತೆ ಇದ್ದರೆ ಅಥವಾ ನಿಜವಾಗ್ಲೂ ಮಹಿಳಾ ದಿನಾಚರಣೆ ಸಂಘವಾಗಿ ಕಾರ್ಯಕ್ರಮ ಕೊಡಬೇಕು ಅಂದ್ರೆ 1000 ರೂಪಾಯಿ ಇಳಿಸ್ಬೇಕಾಗಿತ್ತು. ಏನು 100 ರೂಪಾಯಿ ಇಳಿಸ್ಬಿಟ್ಟು ಏನು ದೊಡ್ಡ ನೀವು ಯಥೇಚ್ಛವಾಗಿ ಅದನ್ನು ಏರಿಸಿ ಇವತ್ತೇನೋ ಚುನಾವಣೆ ಹತ್ತಿರ ಬಂದಾಗ ಕೇವಲ ಒಂದು 2 ತಿಂಗಳು ಮುಂಚೆ ಒಂದು 100 ರೂಪಾಯಿ ಇಳಿಸೋದು, ಅದಕ್ಕಿಂತ ಮುಂಚೆ ಒಂದು 4-5 ತಿಂಗಳ ಹಿಂದೆ ಸ್ವಲ್ಪ ಹಣವನ್ನು ಕಮ್ಮಿ ಮಾಡಿದ್ರು. ಅಂದರೆ ಜನರಿಗೆ ಮರಳು ಮಾಡೋದಕ್ಕೆ ಏನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು, ಬೆಲೆ ಕಮ್ಮಿ ಇದ್ದಾಗ, ರೇಟ್ ಕಮ್ಮಿ ಇದ್ದಾಗ ಇವರು ಎಲ್ಲವನ್ನು ಹೆಚ್ಚು ಮಾಡಿ ಈ ಒಂದು ಗ್ಯಾಸಿಂದ ದುಡ್ಡನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಸೊ ಅದು ಯಾವ ಒಂದು ಆಧಾರ ಹೇಳಿ? ಒಂದು ಕನಿಷ್ಠ ಪಕ್ಷ 1000 ರೂಪಾಯಿ ಅವ್ರು ಇಳಿಸಿದ್ದಿದ್ರೆ ಅದು 500 ರೂಪಾಯಿ ಆದರೂ ಇಳಿಸ್ಬೇಕಾಗಿತ್ತು, ಒಂದು 500 ರೂಪಾಯಿ ಆದರೂ ಇಳಿಸ್ಬೇಕಾಗಿತ್ತು. ಸೊ ಅದು ಏನು ಸುಮ್ಮನೆ ಅದು ಒಂದು ಪ್ರಧಾನಮಂತ್ರಿಗೆ ಆ ಥರ ಘೋಷಣೆ ಮಾಡುವಂಥದ್ದು ಸೂಕ್ತನೇ ಅಲ್ಲ. ಅದರ ಜೊತೆಗೆ ಸಾಕಷ್ಟು ಕೃತಕ ಬಣ್ಣಗಳು ಹಲವಾರು ಸ್ಟ್ರೀಟ್ ಫುಡ್ಗಳಲ್ಲಿ ಮಾರಾಟ ಮಾಡ್ತಾ ಇರುವಂಥದ್ದು ಬೆಳಕಿದೆ. ಅದಕ್ಕೇನು ಕ್ರಮ ತೆಗೆದುಕೊಳ್ಳಿ? ನೋಡಿ, ನಾವು ಕ್ರಮ ತಗೊಳ್ತಾ ಇದ್ದೀವಿ, ಆಯಿತಾ? ಕ್ರಮ ತಗೊಂಡಾಗ ಎಲ್ಲಾದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಕೇಳ್ಬೋದು ನೀವು. ಆದರೆ ನಾವು ನಮ್ಮ ಒಂದು ಮಾಹಿತಿ ಪ್ರಕಾರ ಈಗ ಏನು ನಮಗೆ ಅನುಮಾನಗಳಿತ್ತು ಅದರ ಮೇಲೆ ಕ್ರಮ ತಗೊಂಡಿದ್ದೀವಿ. ಈಗ ಅದನ್ನು ನಾವು ನಿಷೇಧ ಕೂಡ ಮಾಡಿದ್ದೀವಿ. ಯಾವ್ಯಾವುದು ಕೆಲವು ಕೆಮಿಕಲ್ಸನ್ನು, ಆರ್ಟಿಫಿಷಿಯಲ್ ಕೆಮಿಕಲ್ಸನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ದೀವಿ. ಒಂದು ಕಾಟನ್ ಕ್ಯಾಂಡಿ, ಇನ್ನೊಂದು ಗೋಬಿ ಮಂಚೂರಿಯನ್ ಮೇಲೆ ಒಂದು ಸಂಪೂರ್ಣ ನಿಷೇಧ ಇದೆ, ಇನ್ನೊಂದು ಇಂಥ ಪದಾರ್ಥಗಳ ಮೇಲೆ ಉಪಯೋಗ ಮಾಡಬಾರ್ದು ಅಂತಿದೆ, ಗೋಬಿ ಮಂಚೂರಿಯನ್ ಮೇಲೆ, ಇಂಥ ಪದಾರ್ಥಗಳ ಮೇಲೆ. ಸೊ ಅದನ್ನು ಈಗ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ. ಈಗಾಗಲೇ ಹಲವಾರು ಕಡೆ ನಾವು ಏನೇನು ಸರ್ವೆ ಅಂದರೆ ಈ ಸ್ಯಾಂಪಲ್ಸ್ ತೊಗೊಂಡು ನಾವೆಲ್ಲ ಚೆಕ್ ಮಾಡಿದ್ದೀವಿ, ಕೇಸ್ಗಳು ಕೂಡ ಬುಕ್ ಮಾಡ್ತಾಯಿದ್ದೀವಿ. ಮುಂದೆ ಇದನ್ನು ಇನ್ನೂ ಎಲ್ಲ ಕಡೆ ಮಾಡ್ತೀವಿ. ಈಗ ಜನರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ, ತಯಾರಿಕರಿಗೆ ಇದನ್ನು ನೀವು ಹಾಕಬೇಡಿ ಅಂತ. ಈಗ ನಾವು ಅದರ ಮೇಲೆ ಕ್ರಮ ತೊಗೊಳ್ತೀವಿ. ಅದ್ರ ಜೊತೆಯಲ್ಲಿ ಇನ್ನೂ 1-2 ಪದಾರ್ಥಗಳೇನಿದೆ ಅದನ್ನು ನೋಡ್ತೀವಿ. ಆದರೆ ಅಂತಿಮವಾಗಿ ನಮ್ಗೆ ಏನಂತ ಒಂದು ಜಾಗೃತಿ ಆಗಬೇಕು. ಪ್ರತಿಯೊಂದು ಕೂಡ ನಾನು ಹೋಗಿ ಹಿಡ್ದಾಕಿ ಕೇಸ್ ಬುಕ್ ಮಾಡಿ ಅದು ಒಂದು ಕಡೆ, ಜನರಲ್ಲಿ ಜಾಗೃತಿ ಆಗಬೇಕು. ಮಾಡೋರ ಮೇಲೂ ಕೂಡ ಅವ್ರಿಗೂ ಭಯ ಇರಬೇಕು. ಮತ್ತು ಯಾರು ತಿಂತಾ ಇದ್ದಾರೆ ಅವರು ಕೂಡ ಸ್ವಲ್ಪ ಅದ್ರ ಬಗ್ಗೆ ಗಮನ ಹಾರೈಸಬೇಕು. ಏನಪ್ಪ ಈ ಥರ ಸರಿ, ಇದು ಒಳ್ಳೆಯದಾ ಇಲ್ವೋ ಆರೋಗ್ಯಕ್ಕೆ ಅಂತ ಅವರು ಕೂಡ ಸ್ವಲ್ಪ ಒಂದು ಅರಿವು ಇರಬೇಕು. ಸೊ ಇದು ಎರಡು ಕಡೆಯಿಂದ ಕೂಡ ನಾವು ಮಾಡ್ತೀವಿ. ಇದಕ್ಕೆ ಮುಂದಿನ ದಿವಸ ಇನ್ನೂ ಕಾರ್ಯಾಚರಣೆ ಮಾಡ್ಕೊಂಡು ಹೋಗ್ತೀವಿ. ನೋಡಿ, ಎಲ್ಲವನ್ನೂ ನಾವು ಮಾಡೋಕ್ಕಾಗಲ್ಲ, ಹೇಳೋದು ಸುಲಭ ಅಲ್ವಾ? ಪ್ರತಿಯೊಂದನ್ನು ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ. ಈಗ ನಾವು ಜನರಲ್ಲಿ ಈಗ ಈ ಥರ ಕೆಮಿಕಲ್ ಸಾಲ್ಟ್ ಹೆಚ್ಚು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅದನ್ನು ನಿಷೇಧ ಮಾಡೋಕ್ಕಾಗ್ತದಾ? ಆಗಲ್ಲ. ಅಜಿನೋಮೋಟೊ ಅದ್ರ ಬಗ್ಗೆ ಬೇರೆ ವಿಷಯ ಇದೆ. ಅದು ಈಗ ನಾವು ಈ ಆರ್ಟಿಫಿಷಿಯಲ್ ಕಲರಿಂಗು, ಈ ಕೆಮಿಕಲ್ಸ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ನಾವು ಅದರ ಬಗ್ಗೆ ಕ್ರಮ ತೊಗೊಳ್ತೀವಿ. ಮತ್ತು ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗೋಣ. ಸುಮ್ಮನೆ ಒಂದು ಸಲ ಮಾಡಿಬಿಡೋದು, ಬಿಟ್ಬಿಡೋದು, ಮತ್ತು ಇನ್ನೊಂದು ಕಡೆ ಹೋಗೋದು, ಬರೀ ಪ್ರಚಾರಕ್ಕೋಸ್ಕರ ನಾವೇನು ಮಾಡ್ತಾಯಿಲ್ಲ. ಇದೆಲ್ಲ ಸುಮಾರು 100ಕ್ಕಿಂತ ಹೆಚ್ಚು ಕಡೆ ಸ್ಯಾಂಪಲ್ಗಳನ್ನ ಸೀಸ್ ಮಾಡಿರುವಂಥದ್ದು. ಈಗ ಅದನ್ನು ಮುಂದುವರಿಸ್ತೀವಿ. ಬೇರೆ ಇದೇ ಥರ ಪದಾರ್ಥಗಳೇನಿರ್ತದೆ, ಅದು ಕಬಾಬ್ ಅಂತ ಐಟಮ್ಸು, ಈ ಥರದಕ್ಕೆಲ್ಲ ಎಲ್ಲಿ ಬಣ್ಣವನ್ನು ಅದು ನೋಡೋದಕ್ಕೆ ಆಕರ್ಷಣೆ ಕಾಣಬೇಕಲ್ಲ, ಅದರಲ್ಲಿ ನ್ಯಾಚುರಲ್ ಕಲರ್ಸ್ ಅಂತ ಇದೆ, ಅದನ್ನು ಉಪಯೋಗ ಮಾಡ್ಬೋದು. ಇದು ಆರ್ಟಿಫಿಷಿಯಲ್ ಇದು ಯೂಸ್ ಮಾಡಬಾರ್ದು, ಕೆಮಿಕಲ್ಸ್. ಅದ್ರ ಬಗ್ಗೆ ನಾವು ಇನ್ನೂ ತೀವ್ರವಾದ ಕ್ರಮ ತಗೊಳ್ತೀವಿ. ಯಾರಾದರೂ ತಪ್ಪು ಮಾಡಿದ್ರೆ ಅವ್ರಿಗೆ ಏನಿದೆ ಶಿಕ್ಷೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದು ಈ ತೀರ್ಮಾನ ಅನೌನ್ಸ್ ಆದ್ಮೇಲೆ ಗೊತ್ತಾಗ್ತದಲ್ಲ ಯಾರು ಆಗ್ತಾರೆ ಅಂತ. ನಾನು ಈಗಲೇ ಹೇಳೋಕ್ಕಾಗ್ತದ? ಚುಣಿಲಾದ ಮೈಸೂರಲ್ಲಿ ಇದ್ದಾರೆ ಒಂದು 2-3 ಜನ ಎಲ್ಲ ಪ್ರಯತ್ನ ಮಾಡ್ತಾ ಇರೋರು. ಅನೇಕೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆ, ಯಾರು ಇದು ಬೇರೆ ಅಂತ ಹೇಳಿದ್ರೆ ನಮ್ಮ ಪಕ್ಷದ ಸ್ಥಳೀಯ ಮಟ್ಟದ ಕಾರ್ಯಕರ್ತರು. ಸೊ ಅಲ್ಲಿರೋರಿಗೆ ನಾವು ಯಾರಾದರೂ ನಿಲ್ಲಿಸ್ತೀವಿ. ಈಗ ನಾನು ಹೆಸರು ಹೇಳೋಕ್ಕೆ ಹೋದರೆ ಸುಮ್ಮನೆ ಆದರೂ ಬೇರೆ ಥರ ಆಗ್ತದೆ. ಬಟ್ ಅದು ಮುಖ್ಯಮಂತ್ರಿಗಳೇ ಅವ್ರದ್ದೇ ಏರಿಯಾ ಅದು, ಅದರಿಂದ ಅವರೇ ತೀರ್ಮಾನ ಮಾಡ್ತಾರೆ. ಇಲ್ಲ ಅದು ಸ್ಪಷ್ಟವಾಗಿ ಮೊದಲೇ ಹೇಳಿದಾರಲ್ಲ, ಯತೀಂದ್ರ ಅವರು ಕೂಡ ಹೇಳಿದ್ದಾರೆ. ಮತ್ತು CM ಅವರು ಕೂಡ ಯತೀಂದ್ರ ಅವ್ರನ್ನ ನಿಲ್ಲಿಸಬೇಕು ಅಂತ ಯಾವ ಒಂದು ಲೆಕ್ಕಾಚಾರ ಇಲ್ಲ. ಓಕೆ, ಥ್ಯಾಂಕ್ ಯು. ಇವತ್ತು ಬರ್ತೀರಲ್ಲ ಕಾರ್ಯಕ್ರಮಕ್ಕೆ? ಇವತ್ತು ರಾಜ್ಯ ಮಟ್ಟದಲ್ಲಿ ಯೋಜನೆ ಬಗ್ಗೆ ಹೇಳಬೇಕಾ? ಇಲ್ಲ, ಮಧ್ಯಾಹ್ನ ಅಲ್ಲೇ ಹೇಳ್ತೀವಿ ಬಿಡಿ. ಇವತ್ತು ಹುಬ್ಬಳ್ಳಿಗೆ ನಾವು ನಮ್ಮ ಒಂದು ಹೊಸ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಈ ಹೃದಯ ಜ್ಯೋತಿ ಯೋಜನೆ ಅಂತ
ನಾವು ಕಾರ್ಯಕ್ರಮವನ್ನು ಇದು ಬಹಳ ವಿಶೇಷವಾದಂಥ ಮತ್ತು ಅನೇಕ ಜೀವವನ್ನು ಉಳಿಸುವಂಥ ಒಂದು ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಹೃದಯಘಾತ ಆಗುವಂಥ ಸನ್ನಿವೇಶದಲ್ಲಿ ಅವರಿಗೆ ತುರ್ತಾಗಿ ಚಿಕಿತ್ಸೆ ನೀಡುವಂಥ, ಅದನ್ನು ಪತ್ತೆ ಹಚ್ಚಿ ತುರ್ತಾಗಿ ಚಿಕಿತ್ಸೆ ತಾಲೂಕು ಮಟ್ಟದಲ್ಲೇ ನೀಡುವಂಥ ಒಂದು ವ್ಯವಸ್ಥೆ, ಅದರ ವಿಚಾರದಲ್ಲಿ ಇವತ್ತು ನಾನು ಮತ್ತು ಸಂತೋಷ್ ಲಾಡ್ ಅವರು ಇವತ್ತು 11 ಗಂಟೆಗೆ SDM ಆಸ್ಪತ್ರೆಯಲ್ಲಿ ಅದರ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಬೇರೆ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು. ಬಹುಶಃ ಇವತ್ತು ನಾಳೆಯಲ್ಲಿ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇರ್ಬೋದು. ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆದ ನಂತರ ಅದು ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಡಿಲೇ ಅಂತೇನಿಲ್ಲ. CEC ಮೀಟಿಂಗ್ಗಳಾಗಬೇಕು. ಎಲೆಕ್ಷನ್ ಕಮಿಟಿ ಈಗ ಹಂತ ಹಂತವಾಗಿ ಮಾಡ್ಕೊಂಡ್ಬರ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಯಾಕಂದರೆ ಅನೇಕ ಸರ್ಕಾರ ಕಾರ್ಯಕ್ರಮಗಳು, ಯೋಜನೆಗಳು ಉದ್ಘಾಟನೆ ಮಾಡುವಂಥದ್ದು ಮತ್ತು ಶಂಕುಸ್ಥಾಪನೆ ಮಾಡುವಂಥ ಅನೇಕ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಅದು ಎಲ್ಲ ಆಗ್ತಾಯಿತ್ತು. ಆದ್ದರಿಂದ ಈಗ ಮುಂದಿನ ಸಭೆಯಲ್ಲಿ ಇನ್ನೇನು 1-2 ದಿವಸದಲ್ಲಿ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಬಹುಶಃ 18ಕ್ಕೆ ಆಗ್ಬೋದು ಅಂತಲೂ ಇದೆ, ಆದರೆ ಅದಕ್ಕೆ ಮುಂಚೆನೂ ಕೂಡ ಆಗ್ಬೋದು. ಚುನಾವಣೆ ಘೋಷಣೆ ಅದು ಯಾವಾಗಾದರೂ ಆಗ್ಬೋದು, ಇವತ್ತಾದರೂ ಆಗ್ಬೋದು, ನಾಳೆ ಆದರೂ ಆಗ್ಬೋದು, ಇನ್ನೂ ಗೊತ್ತಿಲ್ಲ. ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿರುವಂಥ ವಿಷಯ. ಆದರೆ ಚುನಾವಣಾ ಆಯೋಗ ಎಷ್ಟು ಮಟ್ಟಿಗೆ ಇವತ್ತು ನಿಷ್ಪಕ್ಷಪಾತವಾಗಿದೆ ಅದು ಕೂಡ ಇವತ್ತು ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಇಲ್ಲ, ಚುನಾವಣೆ ಆಯೋಗದ ಒಂದು ನೇಮ್ ಈಗ ಮೊನ್ನೆ ಒಬ್ಬರು ರಿಸೈನ್ ಮಾಡಿ ಹೋದರು. ಅದರ ಬಗ್ಗೆ ಅದೇ ಒಂದು ದೊಡ್ಡ ಒಂದು ಗೊಂದಲ ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಆಯ್ತದೆ. ಯಾವುದೇ ಚುನಾವಣಾ ಆಯೋಗದ ಆಯುಕ್ತರು ಈ ರೀತಿಯಾಗಿ ಚುನಾವಣೆ ಹತ್ತಿರ ಇದ್ದಾಗ ದಿಢೀರಾಗಿ ರೆಸಿಗ್ನೇಷನ್ ಕೊಡ್ತಕ್ಕಂಥದ್ದು ನಾವು ನೋಡಿರಲಿಲ್ಲ. ಮತ್ತು ಇವತ್ತು ಚುನಾವಣೆ ಆಯೋಗದ ಏನು ನೇಮಕಾತಿ ಮಾಡುವಂಥದ್ದಿದೆ ಅದು ಇವತ್ತು ಸರ್ಕಾರ ಮಟ್ಟದ ಸಂಪೂರ್ಣವಾಗಿ ಪ್ರಧಾನಮಂತ್ರಿ ಅವ್ರಿಗೆ ಯಾರು ಇಚ್ಛೆ ಇದೆ ಅವರನ್ನು ಮಾಡುವಂಥ ರೀತಿಯಲ್ಲಿ ಆಗೋಗಿದೆ. ಮೊದಲು ಪ್ರಧಾನಮಂತ್ರಿಯವರು, ವಿರೋಧ ಪಕ್ಷದ ನಾಯಕರು ಮತ್ತು ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ಅವರು ಕೂತ್ಕೊಂಡು ತೀರ್ಮಾನ ಮಾಡ್ತಾಯಿದ್ರು. ಈಗ ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಇತ್ತೀಚಿನ ದಿವಸದಲ್ಲಿ ಅವರು ಮುಖ್ಯ ನ್ಯಾಯಾಧೀಶರನ್ನು ಅದನ್ನು ಹೊರಗಾಕಿ ಅವರು ಮತ್ತು ಕಾನೂನು ಸಚಿವರು ಮತ್ತು ವಿರೋಧ ಪಕ್ಷ ನಾಯಕರು. ಸೊ ಇದರಲ್ಲಿ ನಿಷ್ಪಕ್ಷಪಾತವಾದ ತೀರ್ಮಾನ ಎಲ್ಲಿಂದ ಆಗಕ್ಕೆ ಸಾಧ್ಯ? ಇಡೀ ದೇಶದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಹತೋಟಿಗೆ ತೆಗೆದುಕೊಂಡು ಎಲ್ಲವನ್ನು ಕೂಡ ತಮ್ಮ ಒಂದು ಇಚ್ಛಾನುಸಾರ ನಡಿಬೇಕು. ಸ್ವಾಯತ್ತತೆ ಸಂಸ್ಥೆಗಳು ದೇಶದಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಇಚ್ಛಾನುಸಾರ, BJPಯ ಇಚ್ಛಾನುಸಾರ ನಡಿಬೇಕು ಮತ್ತು ಅದರ ದುರುಪಯೋಗ ಮಾಡ್ಕೋಬೇಕು ಅಂತ ಸ್ಪಷ್ಟವಾಗಿ ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದರ ಬಗ್ಗೆ ನಾವೇನು ಪ್ರೂಫ್ ಕೊಡಬೇಕಾಗಿಲ್ಲ, ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಇವತ್ತು BJPಯ ಒಂದು ಬೆಳವಣಿಗೆಗೋಸ್ಕರ ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲ ಸಂಸ್ಥೆಗಳು, ಎಲ್ಲ ಏಜೆನ್ಸಿಗಳು, ಎಲ್ಲ ಆಯೋಗಗಳು ಎಲ್ಲವನ್ನು ಕೂಡ ಇವತ್ತು ಆಗ್ತಾರೆ. ಅದರಲ್ಲಿ ಚುನಾವಣಾ ಆಯೋಗ ಕೂಡ ಒಂದಾಗಿದೆ. ಇದು ದುರಾದೃಷ್ಟಕರ. ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಸಂವಿಧಾನ ಏನು ರಕ್ಷಣೆ ನೀಡಿರ್ತಕ್ಕಂಥ ಸಂಸ್ಥೆಗಳನ್ನು ಇವತ್ತು ಅದನ್ನು ಕಗ್ಗೊಲೆ ಮಾಡುವಂಥ ಕೆಲಸ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ಈ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂಗೆ SBI ಮಾಹಿತಿ ಕೊಟ್ಟಿದೆ. ಅದರಲ್ಲಿ ಬಹುತೇಕ ಈಗೇನು ED ಈ ಥರದ ರೈಡ್ಗಳಾಗ ಅಂಥವರು ಇದನ್ನೇ ಜಾಸ್ತಿ ಇದೆ. ನೋಡಿ, ಇದು ಲೀಗಲೈಸ್ಡ್ ಕರಪ್ಷನ್ ಅಂತ ಹೇಳ್ತೀವಿ. ಮೋದಿ ಸರ್ಕಾರ ಈ ಒಂದು ಎಲೆಕ್ಟ್ರಲ್ ಬಾಂಡ್ಸನ್ನು ತಂದಾಗಲೇ ಆವಾಗಲೇ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಇದರ ಬಗ್ಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡಿದ್ದು. ನಾವು ಸುಪ್ರೀಂ ಕೋರ್ಟ್ ಕೂಡ ಹೋಗಿದ್ದು. ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಹಿಯರಿಂಗು ಕೂಡ ಮಾಡಿತ್ತು. ಆದರೆ ಆದೇಶ ಕೊಡೋದಕ್ಕೆ ಭಾಳ ಸಮಯ ತೆಗೆದುಕೊಳ್ತು. ಇನ್ನೂ ಮೊದಲೇ ಬಹುಶಃ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಆದೇಶ ಕೊಟ್ಟಿದ್ದರೆ ಒಳ್ಳೆಯದಾಗ್ತಾಯಿತ್ತು. ಈಗ ಸಾವಿರಾರು ಕೋಟಿ ರೂಪಾಯಿಗಳನ್ನು ಅದರಲ್ಲಿ ಈಗ ಇನ್ನೂ ಹೊರಗೆ ಬರ್ತಾ ಉಂಟು. ಈಗೆಲ್ಲ ಸುಮಾರು 6,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಯಷ್ಟು ಈಗ BJPಗೆ ದೇಣಿಗೆ ಹೋಗಿದೆ. ಅದರಲ್ಲಿ ಇನ್ನೂ ಅದನ್ನೆಲ್ಲ ನೋಡ್ತಾ ಇದ್ದರೆ ಅನೇಕ ಕಂಪನಿಗಳು ಯಾರ ಮೇಲೆ ತನಿಖೆ ನಡೀತಾ ಇತ್ತು, ಯಾರ ಮೇಲೆ ಏಜೆನ್ಸಿಗಳು ರೇಡ್ ಮಾಡಿದ್ರು ಅಂಥವರೆಲ್ಲರೂ ಕೂಡ ನೂರಾರು ಕೋಟಿ ರೂಪಾಯಿಯಷ್ಟು BJP ಸರ್ಕಾರ ಕೊಟ್ಟಿದೆ, BJP ಪಕ್ಷಕ್ಕೆ ಕೊಟ್ಟಿದೆ. ಅನೇಕ ದೊಡ್ಡ ಕಂಪನಿಗಳು
ಅವರಿಗೆ ಈ ಗೌರ್ಮೆಂಟ್ ಕಾಂಟ್ರಾಕ್ಟ್ ಸಿಗೋದಕ್ಕಿಂತ ಮೊದಲು ಆ ಒಂದು ಸಂದರ್ಭದಲ್ಲಿ ಅವರಿಗೆ ದುಡ್ಡನ್ನು ಕೊಡುವಂಥ ವ್ಯವಸ್ಥೆಗಳಾಗಿದೆ. ಸೊ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಲ್ಲ ಈಗ ಇವ್ರಿಗೂ ಅವ್ರಿಗೂ ಸಂಬಂಧ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂತ. ಮತ್ತು ಇದನ್ನು ಗೌಪ್ಯವಾಗಿ ಯಾಕೆ ಇಷ್ಟೊಂದು ಇದನ್ನು ತಡೆ ಹಿಡಿಯೋದಕ್ಕೆ ಸರ್ಕಾರ ಯಾಕೆ ಪ್ರಯತ್ನ ಮಾಡೋದು ಅಂತ ಈಗ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನೇರವಾದ ಲಿಂಕ್ಗಳು ಮತ್ತು ಅನೇಕ ಕಂಪನಿಗಳು ಅದು ಅವರ ಬ್ಯಾಕ್ಗ್ರೌಂಡ್ ಕೂಡ ಗೊತ್ತಿಲ್ಲ ಅಂಥವರೆಲ್ಲ ಕೂಡ ದೇಣಿಗೆ ಕೊಟ್ಟಿದ್ದಾರೆ. ಸೊ ಇನ್ನೂ ಹೊರಗೆ ಬರ್ತಾ ಉಂಟು. ಇನ್ನೂ ಇದ್ರ ಬಗ್ಗೆ ಸಾಕಷ್ಟು ತನಿಖೆ ಆಗಬೇಕು. ಆದರೆ ಇದು ಭ್ರಷ್ಟಾಚಾರದ ಪರಮಾವಧಿ. ಮೋದಿ ಸರ್ಕಾರ ನಾ ಖಾऊंगा ನಾ ಖಾನೆ दूंगा ಅಂತ ಹೇಳಿದ್ರಲ್ಲ, ಈ ಥರ ಒಂದು ಕಾನೂನಾತ್ಮಕವಾದಂಥ ಭ್ರಷ್ಟಾಚಾರ ಮಾಡುವಂಥ ವ್ಯವಸ್ಥೆನೇ ಇವರೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಸೊ ಇದು ಅತ್ಯಂತ ಭ್ರಷ್ಟ ವ್ಯವಸ್ಥೆಯನ್ನು ದೇಶದಲ್ಲಿ ಇವತ್ತು ಎಲ್ಲ ಹಂತದಲ್ಲೂ ನಿರ್ಮಾಣ ಆಗ್ತಾಯಿದೆ. ಇವತ್ತು ನಮ್ಮ ಮುಂದೆ ಯಾರೂ ನಿಲ್ಲಬಾರ್ದು ಅಂತ ಹೇಳಿ ಇವತ್ತು ಯಾವ ತನಿಖಾ ಸಂಸ್ಥೆಗಳನ್ನು ಸರ್ಕಾರಗಳನ್ನು ಒಡೆಯೋದಕ್ಕೆ, ಸರ್ಕಾರಗಳನ್ನು ಬೀಳಿಸೋದಕ್ಕೆ, ಪಕ್ಷಾಂತರ ಮಾಡೋದಕ್ಕೆ ಇವತ್ತು IT, ED, CBI ಉಪಯೋಗ ಮಾಡಿದ್ದಾರೆ. ಅದೇ ಥರ ಇದಕ್ಕೆಲ್ಲ ದುಡ್ಡು ಬೇಕಲ್ಲ. ಈ ದುಡ್ಡನ್ನು ಅವರು ಸಂಪಾದನೆ ಮಾಡೋದಕ್ಕೆ ಎಲೆಕ್ಟ್ರಲ್ ಬಾಂಡ್ಸ್ ಒಂದು ಮಾರ್ಗ, ಇನ್ನೂ ಬೇರೆ ಬೇರೆ ಹಲವಾರು ಮಾರ್ಗಗಳನ್ನು ಅವರು ಕೈ ಹಿಡಿದಿದ್ದಾರೆ.